ಇದಾಗ್ತಾ ಇದೆ. ಹೌದಾ? ಓಕೆ. ಕಾಸ್ಕೋಗೆ ಹೋಗ್ಬೇಕು. ಅಲ್ಲೋಗಿ ಉಳಿದಿದ್ದೊಂದಷ್ಟು ಇನ್ನೂ ಇದೆ, ಬೇಜಾನಿದೆ. ಇಂಡಿಯಾ ಬಜಾರು, ಸೃಷ್ಟಿ ಮೇನ್ ಆಯಿತು. ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಆಯಿತು. ಇನ್ನು ಹಣ್ಣು ಹೂವು ಒಂದು ತೊಗೋಬೇಕು. ಸೃಷ್ಟಿನಲ್ಲಿ ಹೂವು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ಇನ್ನೂ ಏನೇನೋ ಒಂದಷ್ಟು ಐಟಮ್ಸ್ ಬೇಕು, ಅದನ್ನ ತೊಗೊಂಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಸುಮಾರು ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ವಿಶಸ್, ಅಂದರೆ ಬೆಸ್ಟ್ ವಿಶಸ್ ಕಳಿಸಿದ್ರಿ ನೀವು. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು, ಒಳ್ಳೇದಾಗಲಿ ನಿಮಗೆ ಅಂತ ತುಂಬ ಥ್ಯಾಂಕ್ಸ್. ನನ್ನ ಹಸ್ಬೆಂಡ್ ಕಡೆಯಿಂದನೂ ಕೂಡ ಥ್ಯಾಂಕ್ಸ್. ಹಾಗೆ ಬಂಗಾರು ಕಮೆಂಟ್ಸ್ ಎಲ್ಲನೂ ನೋಡಿದ್ಲು, ತುಂಬಾ ಖುಷಿ ಪಟ್ಲು. ಅಮ್ಮ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಅಂತೆಲ್ಲ ಹೇಳ್ತಾ ಇದ್ಲು. ತುಂಬ ಸಂತೋಷ ಆಯಿತು. ನನ್ನ ಲಾಸ್ಟ್ ವಿಡಿಯೋ ನೋಡಿದ ಮೇಲೆ ನನ್ನ ಫ್ಯಾಮಿಲಿಗೂ ಎಲ್ರಿಗೂ ಗೊತ್ತಾಗಿದೆ. ಸಾರಿ, ನಿಮ್ಮೆಲ್ರಿಗೂ ನಾನು ಹೇಳೋಕ್ಕಾಗಲಿಲ್ಲ, ಟೈಮ್ ಸಾಕಾಗಿಲ್ಲ. ಯೂಟ್ಯೂಬ್ ವಿಡಿಯೋಯಿಂದ ನಿಮಗೂ ಕೂಡ ಅಪ್ಡೇಟ್ ಸಿಗುತ್ತೆ ಅಂತ ಅನ್ಕೋತೀನಿ. ಸೊ ಫ್ಯಾಮಿಲಿಗೂ ಸಾರಿ ಆ್ಯಂಡ್ ಥ್ಯಾಂಕ್ ಯು. ದೂರದಲ್ಲಿದ್ದರೂ ನಿಮ್ಮ ಆಶೀರ್ವಾದ ಮತ್ತು ಪ್ರೀತಿ ಸದಾ ನಮ್ಮೇಲಿರಲಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಲಾಸ್ಟ್ ವ್ಲಾಗ್ ನೀವೆಲ್ಲರೂ ನೋಡಿದ್ರಿ. ನಾವು ಮನೆ ತೊಗೊಂಡ್ವಿ, ಸೈನ್ ಮಾಡಿದ್ವಿ ಅಂತ ಹೇಳಿದ್ವಿ. ಅದಾದಮೇಲೆ ಸಾಯಂಕಾಲದ ವ್ಲಾಗು ನಾನು ಕಂಟಿನ್ಯೂಯೇಷನ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕಾಸ್ಕೋಗೆ ಬಂದಿದ್ದೀವಿ, ಕೆಲವಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಹೊಸ ಮನೆಗೆ ಹೋಗ್ತಾ ಇದ್ದೀವಿ. ಒಂದಷ್ಟು ಐಟಮ್ಸ್ ಬೇಕಾಗಿತ್ತು, ಹಣ್ಣುಗಳೆಲ್ಲ ಬೇಕಾಗಿತ್ತು. ಹಾಗೆ ಅದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಅನ್ನೋದೆಲ್ಲ ತೊಗೊಂಡು ತುಂಬಿಸ್ಬಿಟ್ಟಿದ್ವಿ. ಕಾರ್ಟ್ ಫುಲ್ಲು ನೋಡ್ತಾ ಇರ್ಬೋದು. ಅಲ್ಲೇ ಸಿಗುತ್ತೆ. ಇದು ಬುಧವಾರದ ವ್ಲಾಗೆ, ಅಂದರೆ ನಾನು ಕೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದು ಬುಧವಾರನೇ, ಅದ್ರ ಸಾಯಂಕಾಲದ ವ್ಲಾಗೆ. ಗುರುವಾರ ನಮಗೆ ಆ ಮನೆ ಹತ್ರನೂ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕಾಗಿರೋದ್ರಿಂದ ಶಾಪಿಂಗ್ ಎಲ್ಲ ಇವತ್ತೇ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಟಾರ್ಗೆಟ್ ಹಾಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಅಡುಗೆ ಮಾಡೋ ಪ್ಲ್ಯಾನ್ ಬೇರೆ ಇತ್ತು. ಅದರಿಂದ ಸ್ವಲ್ಪ ಜನ ಆಗಿರೋದ್ರಿಂದ ಕೇಟ್ರಿಂಗ್ ಏನೂ ಹೇಳಿರಲಿಲ್ಲ. ಹಾಗೆ ಇಲ್ಲಿ ಕೊರಿಯರ್ಗಳು ಬಂದಿತ್ತು, ಅಮೆಝಾನಿಂದ ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ನೋಡ್ತಾ ಇರ್ಬೋದು, ಕಾಸ್ಕೋದು, ಅಮೆಝಾನ್ದು, ಅದು ಇದು ಎಲ್ಲ ಮನೆ ಫುಲ್ಲು ತುಂಬೋಗಿದೆ. ಇನ್ನು ಇವತ್ತಿಂದ ಈ ಮನೆನ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ನೀವೇ ನೋಡ್ಬೋದು ಫುಲ್ ಎಲ್ಲಿ ನೋಡಿದ್ರು ಒಂದಷ್ಟು ಐಟಮ್ಸ್ಗಳು ಬಿದ್ದಿದೆ. ಬೆಳಗ್ಗೆಯಿಂದ ಹೊರಗಡೆ ಹೋಗೋದು, ಮನೆಗೆ ಬರೋದು, ಶಾಪಿಂಗ್ ಮಾಡೋದು, ಅಲ್ಲಿಂದ ತೊಗೊಂಡು ಬಂದು ಇಡೋದು, ಮತ್ತು ಅಡುಗೆ ಮಾಡೋದು, ಪಾತ್ರೆಗಳು ತೊಳೆಯೋಕ್ಕೂ ಟೈಮ್ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಸಿಕ್ಕಾಬಟ್ಟೆ ಕೆಲಸ ಅಂತೂ ಪೆಂಡಿಂಗ್ ಇದೆ. ಎಲ್ಲ ಮುಗಿಸಿ ಮಲಗಿದ್ದು ಕೂಡ ಲೇಟ್ ಆಗೋಯಿತು. ಫ್ರೆಶ್ ಅಪ್ ಕೂಡ ಆಗಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ, ಟಯರ್ಡ್ ಆಗಿಬಿಟ್ಟಿತ್ತು. ಏನಾದ್ರೆ ರಾತ್ರಿ ಎಲ್ಲ ಮಧ್ಯಾಹ್ನ ಬಿಟ್ಟು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಮನೇಲಿ ಅವಳಿಗೆ ಫಸ್ಟ್ ಕೆಮ್ಮು ಶುರುವಾಗಿದ್ದು, ಜ್ವರ ಬಂದಿದೆ. ಅದು ಬಂಗಾರಿಗೂ ಕೆಮ್ಮು, ನಮ್ಮ ಮನೆಯವ್ರಿಗೆ, ನನಗೆ ಎಲ್ರಿಗೂ ಮುಖದ ಮೇಲೆ ಕೆಮ್ತಾಳಲ್ವ, ಹಾಗಾಗಿ ಲೈಟಾಗಿದೆ. ನನಗೇನೆಂದರೆ ಅದು ಕಾಣಿಸ್ಕೊಳ್ಳಲ್ಲ ಅಷ್ಟಾಗಿ, ಹಂಗೆ ಬೇಗ ಹೊರಟೋಗ್ಬಿಡುತ್ತೆ. ಇವ್ರುಗಳಿಗೆ ಎಲ್ರಿಗೂ ಇದೆ. ಕೆಲಸ ನೋಡ್ತಾ ಇರ್ಬೋದು, ಮನೆ ತುಂಬ ಸಾಮಾನುಗಳು. ಎಲ್ಲ ಕಡೆ ನೋಡಿದ್ರೆ ನಮ್ಮನ್ನೆಲ್ಲೇ ಎಬ್ರಿಸ್ಬಿಟ್ಟು ಇಲ್ಲಿ ಬಂದು ಮಲ್ಕೊಂಡಿದ್ದಾಳೆ. ನಮ್ಮ ಅಮ್ಮನ ಥರ, ನಮ್ಮ ಅಮ್ಮನೂ ಹಂಗೇನೆ, ಯಾರೋ ಮಲ್ಕೊಂಡ್ರೆ ನಾವುಗಳಾಗಲ್ಲ, ಎಬ್ರಿಸ್ಬಿಟ್ಟು ಆಮೇಲೆ ಇದೇ ಮಾಡ್ತಾರೆ ಇರ್ಬೇಕಂದ್ರೆ. ಹಂಗೆ ಅಂದರೆ ಆ್ಯಕ್ಟಿವ್ ಆಗಿರ್ತಾರೆ, ಹೇಳೋದು ಮಾಡ್ತಾರೆ, ಕೆಲವು ಸರಿ ಮಾಡ್ತಿದ್ರು ಆಗ. ಸೊ ಓಕೆ, ಇವಾಗ ಟಿಫನ್ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೀನಿ. ಒಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಇವ್ರಿಗೆ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಬಿಸಿ ಬಿಸಿ ಸಿರಪ್ ಹಾಕಬೇಕು. ಈಗ ಬಂದು ಮಲ್ಕೊಂಡಿದ್ದಾಳೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಬ್ಯುಸಿ ಇದ್ದರೆ ಹಂಗೆ ಬಿಟ್ಬಿಡ್ತೀನಿ. ಎಷ್ಟೊಂದು ಕೆಲಸ ಇದೆ, ಟೆನ್ಷನು ಇದೆ, ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ. ಸೊ ಉಪ್ಪಿಟ್ಟು
ನಮಗಂತೂ ಕಾಫಿ ಇರಲೇಬೇಕು. ಕಾಫಿ ಒಂದು ಕಡೆ. ಟೈಮ್ 8:32. ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ. ಇದು ಗುರುವಾರದ ವ್ಲಾಗ್, August 29th. ಇದು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು, ಮಕ್ಕಳನ್ನ ಇಬ್ಬರನ್ನು ಸ್ಕೂಲಿಗೆ ಕಳಿಸಿಲ್ಲ. ನಾನು ಹೇಳಿದೆ ನೆನ್ನೆ ವ್ಲಾಗಲ್ಲೇ ಏನಕ್ಕೆ ಅಂತ. ಸೊ ಬೇರೆ ಸ್ಕೂಲ್ಗೆ ಹಾಕಬೇಕು, ಮತ್ತು ಇವ್ರು ಕೋಲ್ಡ್ ಇದ್ದಿದ್ದರಿಂದ ಕೂಡ ಕಳಿಸಿರಲಿಲ್ಲ. ಇನ್ನು ಇಲ್ಲಿ ನಾನು ಅಡುಗೆ ಎಲ್ಲ ಮಾಡಿಟ್ಕೊತಾ ಇದ್ದೀನಿ. ಪಲ್ಯಗಳು ಮತ್ತು ಸಾರು ಎಲ್ಲ, ಪಾಯಸ ಆಗಿರ್ಬೋದು ಪ್ರತಿಯೊಂದೂ. ಉದ್ದಿನಬೇಳೆ ಕೂಡ ನೆನೆಸಿದ್ದೀನಿ, ಉದ್ದಿನ ವಡೆಗೆ. ಯಾಕಂದರೆ ಅಲ್ಲಿ ಕಮ್ಮಿ ಜನ ಆಗಿರೋದ್ರಿಂದ, ನಾವೇ ಇರೋದ್ರಿಂದ ಮನೇಲೇ ಮಾಡ್ಕೊಳ್ಳೋದು ಬೆಸ್ಟು. ಜಾಸ್ತಿ ಜನ ಆಗಿದ್ದಿದ್ರೆ ಹೊರಗಡೆ ಹೇಳ್ಬೋದಾಗಿತ್ತು. ಸೊ ನಾವೇ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿಟ್ಕೊತಾ ಇದ್ದೀನಿ. ಇನ್ನು ಇದನ್ನು ಆರಿದ ಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಹೋಗಿ ಅನ್ನಕ್ಕೆ ಇಟ್ಕೊಂಡ್ರೆ ಆಯಿತು. ಹೌ ಎಕ್ಸೈಟೆಡ್ ಆರ್ ಯು ಗೈಸ್? ತುಂಬ ದಿನ, ಈ ಬೇಜಾರು ದಿನಗಳಾದಮೇಲೆ ಅವ್ರು ತುಂಬ ಖುಷಿ ದಿನಗಳ ಥರ ಈಗ ನೋಡ್ತಾ ಇದ್ದಾರೆ. ನಮ್ಮ ಮನೆ ಅಂತೂ ಪ್ಲೀಸ್ ಇಗ್ನೋರ್ ಮಾಡಿ, ಎಲ್ಲ ಕಡೆ ಕಸ ಥರ ತುಂಬಿಸಿದ್ದೀನಿ. ಖಾಲಿ ಮಾಡೋ ಮನೆ ಅಂದರೆ ಗೊತ್ತಲ್ಲ, ಪ್ಯಾಕಿಂಗ್ ಅಲ್ಲ, ಎಲ್ಲ ಸಾಮಾನು ಎಳ್ದಿಡೋದು ಈ ಥರ ಆಗ್ತಾ ಇದೆ. ಓಕೆ ಬಾಯ್, ಸಿ ಯು ಲೇಟರ್ ಗೈಸ್, ಬಾಯ್. ಜ್ವರ ಇರೋದು, ಕೆಮ್ಮಿರೋದು ಹೊರಟೋಯ್ತು ಒಳಗೆ ಅಲ್ವಾ? ಅಮ್ಮು ಬೇಡ ಬೇಡ. ಎಸ್, ಇವಾಗ ನಾವು ಹಸ್ಬೆಂಡ್ ಆಫೀಸಿಂದ ಬಂದಿದ್ದಾದಮೇಲೆ ಅವ್ರಿಗೆ ಕಾಫಿ ಎಲ್ಲ ಕೊಟ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಸ್ವಂತ ಮನೆ ಕಡೆಗೆ ಹೊರಟಿದ್ದೀವಿ. ಅಂದರೆ ನನಗೆ ಇಲ್ಲಿ ಕರ್ಟನ್ ಬಾಕ್ಸ್ ಇತ್ತಲ್ವ ಎಷ್ಟೊಂದು, ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದೆ. ಯಾಕಂದರೆ ಪ್ರತಿ ದೂರ ಇರೋದ್ರಿಂದ ಹೋಗುವಾಗೆಲ್ಲ ಒಂದಷ್ಟು ಸಾಮಾನುಗಳನ್ನ ತುಂಬಿಸ್ಕೊಂಡೋಗಿ ನಮಗೆ ಬೇಕಾಗಿರೋದು, ಅವಶ್ಯಕತೆ ಇರೋದು ಇಟ್ಕೊಂಡ್ಬಿಟ್ರೆ ಯೂಸ್ ಆಗುತ್ತೆ. ಯಾಕಂದರೆ ಸಡನ್ನಾಗಿ ನಮ್ಗೆ ಅಲ್ಲೇನು ಹೊಸ ಜಾಗ ಅಲ್ವಾ, ಅಂಗಡಿಗಳು ಒಂದಷ್ಟು ತರೋದು ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು. ನಾಳೆಗೆ ಏನೇನು ಬೇಕೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಾಗೆ ಅಲ್ಲಿ ತುಂಬಿಸಿ ಮಕ್ಕಳು ಪಕ್ಕನೂ ಕೂಡ ಸೆಂಟ್ರಲ್ಲಿ ಇಟ್ಟಿದ್ದೀನಿ. ವಾಟರ್ ಬಾಟಲ್ಸ್ ಆಗಿರ್ಬೋದು, ಗ್ಲಾಸ್ ಐಟಮ್ಸ್ ಈ ಥರದ್ದು. ಅವರಿಬ್ರಿಗೂ ಬೆಲ್ಟ್ ಹಾಕಿ ಸೇಫಾಗೇ ಕೂರಿಸಿದ್ದೀನಿ. ಪ್ಲೀಸ್ ಯಾರು ಕಮೆಂಟ್ ಮಾಡಬೇಡಿ, ಮಕ್ಕಳು ಸೇಫ್ಟಿ ಮುಖ್ಯ ಅಂತ. ಯಾಕಂದರೆ ಅದೆಲ್ಲ ನೋಡಿಕೊಂಡು ಅವರಿಬ್ಬರು ಸೀಟ್ ಬೆಲ್ಟ್ ಹಾಕಿ ನೀಟಾಗಿ ಕೂರಿಸಿ ಸೆಂಟ್ರಲ್ಲಿ ಮಾತ್ರ ಅದಕ್ಕೂ ಬೆಲ್ಟ್ ಹಾಕಿ ಇಟ್ಬಿಟ್ಟಿದ್ದೀನಿ. ಅವ್ರ ಮೇಲೂ ಕೂಡ ಬೀಳಬಾರ್ದು ಆ ಥರ. ಸೊ ಫೈನಲಿ ನಮ್ಮ ಸ್ವಂತ ಮನೆಗೆ ಹೋಗ್ತಾರ ಅಂತ ಏರಿಯಾ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ನಾವು ಇಷ್ಟು ದಿನ ಇದ್ದಿದ್ದು ಇರ್ವಿಂಗಲ್ಲಿ. ಸೊ ಇವಾಗ ಹೋಗ್ತಾ ಇರೋದು ಫಾರ್ನಿಗೆ. ಹೇಳಬೇಕು ಅಂದರೆ ನಮ್ಮ ಇಂಡಿಯನ್ಸ್ ಜಾಸ್ತಿ ಮನೆಗಳು ತೊಗೊಳ್ಳೋದು ಅಂದರೆ ಪ್ರಾಪರ್ಟಿ ಮಾಡೋದು ಇಲ್ಲಿ ಡ್ಯಾಲಸಲ್ಲಿ ನಾರ್ತ್ ಸೈಡ್ಗೆ, ಆದರೆ ನಾವು ಡ್ಯಾಲಸಲ್ಲಿ ಸೌತ್ ಸೈಡ್ಗೆ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಪೋಸಿಟ್ ಡೈರೆಕ್ಷನ್ಗೆ ನಾವು ಮನೆ ತೊಗೊಂಡಿರೋಂಥದ್ದು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹತ್ರ ಆಗಬೇಕು, ಅದನ್ನು ನೋಡಿ ನಾವು ಈ ಮನೆ ತೊಗೊಂಡ್ವಿ. ಹಾಗೆ ಸ್ಕೂಲ್ ರೇಟಿಂಗ್ ಕೂಡ ಚೆನ್ನಾಗಿದೆ. ಪ್ರತಿಯೊಂದು ಚೆಕ್ ಮಾಡಿ ನಾವು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಇಲ್ಲಿಗೆ ಬಂದಿರೋದು. ಇನ್ನೊಂದು ಹೇಳಬೇಕು ಅಂತ ಅಂದರೆ ಇಲ್ಲಿ ನಮ್ಮವ್ರು ತುಂಬ ಕಮ್ಮಿ ಇರೋದು, ಅಮೇರಿಕನ್ಸೇ ಜಾಸ್ತಿ ಇರೋದು. ಇನ್ನು ನಾವು ಹೋಗ್ತಾ ಇರೋ ಅಂಥ ಮನೆಗೆ ನಾವು ಬಂದೇ ಬಿಟ್ವಿ. ನೋಡ್ತಾ ಇರ್ಬೋದು, ಇದೇ ನಾವಿರುವಂತಹ ಏರಿಯಾ ಇವಾಗ. ಅಂದರೆ ನಾವು ಸ್ವಂತ ಮನೆ ತೊಗೊಂಡಿರೋ ಅಂಥ ಜಾಗ ಇದೆ. ಇನ್ನು ಸುಮಾರು ಕನ್ಸ್ಟ್ರಕ್ಷನ್ಸ್ಗಳು ಆಗ್ತಾನೇ ಇದೆ. ಸೊ ಆ ಕಡೆ ರೈಟ್ ಸೈಡ್ಗೊಂದಷ್ಟು ಬಂದಿದ್ದಾರೆ. ಇನ್ನು ನಮ್ಮ ಮನೆಯಿಂದ ಪಕ್ಕದಲ್ಲೂ ಇದ್ದಾರೆ. ಸೊ ಇನ್ನೊಂದು 6 ತಿಂಗಳಲ್ಲೂ ಈ ಲೈನ್ ಫುಲ್ ಕವರ್ ಆಗೇ ಬಿಡ್ತಾರೆ. ನಾವು ಈ ಮನೆ ನೋಡೋಕೆ ಬಂದಾಗಿಂದ ಒಂದು 4-5 ಸ್ಟ್ರೀಟು ಫುಲ್ಲು ಮನೆಗಳು ಕಟ್ಟಿ ಆ ಮನೆಗಳಿಗೆಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಇದೇ ಅಮೆರಿಕದಲ್ಲಿ ನಮ್ಮ ಸ್ವಂತ ಮನೆ. ನಿಮ್ಮೆಲ್ರಿಗೂ ಸ್ವಾಗತ. ಬಾಟಲ್ ಕೊಡೋದ್ಯಾ? ಇಬ್ರು ಹೋಗಿ ಒಟ್ಟಿಗೆ. ಸ್ಲಿಪ್ಪರ್ ಬಿಟ್ಬಿಟ್ಟು ರೈಟ್ ಲೆಗ್ ಇಟ್ಬಿಟ್ಟು ಹೋಗ್ಬೇಕಾಯ್ತಾ? ಇಲ್ಲಿ ಲೆಫ್ಟಲ್ಲಿ. ಇದೆಲ್ಲ ನೀಟಾಗಿ ಮಾಡಿದ್ದಾರೆ, ನೀಟಾಗಿ ಮಾಡಿದ್ದಾರೆ. ಓಕೆ, ಏನು ಬಿಡೋದ್ಯಾ? ನಡಿ. ಇಟ್ಲು ರೈಟ್ ಲೆಗ್ ಇಟ್ಲು. ಹೆಂಗಿದೆ ಮನೆ? ಓ ಮೈ ಗಾಡ್, ಫುಲ್ ನೀಟ್ ಮಾಡ್ಬಿಟ್ಟಿದಾರಲ್ಲ. ಫೈನಲಿ ನಮ್ಮ ಪುಟ್ಟ ಮನೆಗೆ ನಾವು ಮೊದಲನೇ ಸರಿ ಕೀಸ್ ಈಸ್ಕೊಂಡ್ಮೇಲೆ ಮೊದಲನೇ ಸರಿ ಬಂದಿದ್ದೀವಿ. ನಮ್ಮ ಮನೆ ಮುದ್ದು ಲಕ್ಷ್ಮೀರ ಹತ್ರ ಓಪನ್ ಮಾಡಿಸಿ ಒಳಗಡೆ ಎಂಟರ್ ಆಗಿದ್ದಾಯಿತು. ಓಕೆ ಫ್ರೆಂಡ್ಸ್, ಮತ್ತೆ ಶುರು ಮಾಡ್ಕೊಳ್ಳೋಣ ಕೆಲಸನ. ಬನ್ನಿ, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಹುಷಾರು, ಕಣ್ಣು ಚುಚ್ಕೊಳುತ್ತೆ, ಹುಷಾರು. ಇದಿಲ್ಲ ಇಟ್ಟಿರೋದು ಮನೆ ಗುಡ್ಸ ಹರಿಸ್ತೀನಲ್ಲ ಬಿಡಿ. ಎಲ್ಲ ನೋಡ್ತಾ ಇರ್ಬೋದು, ಕಾರ್ ಫುಲ್ಲು ಒಂಚೂರು ಸ್ಪೇಸ್ ಇಲ್ದಿರಂಗೆ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಮೇಡಮ್ ನಾನು ಗುಡಿಸ್ತೀನಿ ಮೇಡಮ್. ಹೆದರ್ಕೊಂಬಿಟ್ಟಲ್ಲ ಅದೆಯಾ? ಅದು ಆಮೇಲೆ ನೋಡೋಣ ಒಂದು ನಿಮಿಷ. ಆಯ್ತಪ್ಪ. ನಾನು ಕಿವಿ ನೋವು ಬರ್ತೇನೆ. ಹಾಯ್ ಹೇಳಿ ಮಾ ಹಾಯ್ ಹೇಳಿ. ಹಾಯ್ ಹಲೋ. ಹಾಯ್ ಹಲೋ. ಹಾಯ್ ಅನ್ಕೋಬೇಕು ಅವಾಗಿಂದ ಇಲ್ಲಿ ಒರೆಸ್ತಾ ಇದ್ದೀನಿ ಅಂತ. ಇಲ್ಲ ಫುಲ್ ಎಲ್ಲ ಒರೆಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ರು, ಅದಕ್ಕೆ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಆವಾಗಲೇ ಅಲ್ಲಿಂದ ಅಲ್ಲಿ ಇಲ್ಲಿ ಅಲ್ಲಿ 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 ಫುಲ್ಲು ಮುಡಿಸ್ಕೊಂಡು ಬಂತು. ಇಲ್ಲೂ ಆಗೋಯ್ತು ಫಸ್ಟ್. ಇವಾಗ ಲಾಸ್ಟಲ್ಲಿ ನಾವಲ್ಲಿ ಪಪ್ಪ ಅಲ್ಲಿ ಕೆಲಸ ಮಾಡ್ತಿತ್ತು ಅಂತ ಇವಾಗ ಅಲ್ಲಿ ಮಾಡ್ತಿದ್ದೆ. ಈ ಆದ್ಯ ಮತ್ತೆ ಬಿದ್ಲು. ನಾನು ಮಾಡಿ ಪ್ಲೀಸ್ ಒಂದೇ ಒಂದು ಮಾತು ತೋರಿಸ್ಕೊಡ್ತೀನಿ. ಪ್ಲೀಸ್ 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 ಆಗಲ್ಲ ಪ್ಲೀಸ್.
ಒಂದೇ ಒಂದು ಏನು ಏನು ನಿಂತ್ಕೊಳ್ದಾರ ಮಾಡ್ತೀವಿ. ನೀವು ನನ್ನ ಸ್ಟೂಲು ಸ್ಟ್ರೆಚ್ ಮಾಡಿ ಹೊರಗಡೆ ಎಲ್ಲ ತೊಳೆದಿದ್ದೀವಿ. ಮಮ್ಮಿ ತೊಳೆದಿದೆ. ಅಲ್ಲಿವರೆಗೂ ಹಾಕಿದೆ ಮಮ್ಮಿ ನೀರು. ಈ ಲೈನ್ವರೆಗೂ ಆಮೇಲೆ ಆಮೇಲೆ ಅದು ಸೋರ್ಕೊಂಡಾಯ್ತು ಅಲ್ಲಿ. ಸೇಮ್ ನಮ್ಮ ಮನೆ ಥರನೇ ಇಲ್ಲವ, ಹಂಗೆ ಥರ ನಮ್ಮ ಮನೆ ಇದ್ದಿದ್ದು. ಅವಾಗ ಹೋಗ್ಬೇಕಾಗಿರೋ ಮನೆ ಆ ಥರ ಇತ್ತು ಅದೆಲ್ಲ. ಆದ್ಯನ ಅವಳು ಮಮ್ಮಿ ಅವಳು ಆದ್ಯ ಮಮ್ಮಿ ನಿಮ್ಮ ಫೋನ್ ಎತ್ಕೊಂಡು ನಾರ್ಮಲ್ ಫೋನು ನಮ್ಮ ರೂಮು. ಸೊ ನಾವಿಬ್ಬರು ಇಲ್ಲೇ ಮಲ್ಕೊಳೋದು. ಇಲ್ಲಿ ಬಟ್ಟೆ ಏನೂ ಇತ್ತಿಲ್ಲ. ಕ್ಲಾಸೆಟ್, ದೊಡ್ಡ ಕ್ಲಾಸೆಟ್, ಪುಟ್ಟದಾಗೆ. ಲೈಟ್ಗೆ ಫುಲ್ ಕಪ್ಪು ಕಾಣಿಸ್ತಿದ್ದೀನ. ಓಯ್ ಬೆಳಕು ಬರ್ತಿದೆ, ಆದರೆ ಸಾಯಂಕಾಲ ಆಗೋಗಿದೆ. ಹೋಗ್ಬೇಕಾದ್ರೆ ಹಾಕ್ಬಿಡ್ಬೋದು. ಹಂಗೆ ಇದ್ದಿದ್ದು ನಾವು ಹೋಗ್ಬೇಕಾಗಿರೋ ಮನೆ ಸೇಮ್ ಇಲ್ಲಲ್ಲ, ಆ ಕಡೆ ಸೈಡು ಎಲ್ಲಿ ಹಿಂದೆ ಇದೆ. ಇದು ಹಂಗೆ ಇದೆ, ಸೇಮ್ ಹಂಗೆ. ಎಲ್ಲ ಬೇರೆ ಮನೆ. ನಮ್ಮ ಮನೆ is still good. It's still good. ಒಂದು ಕೈಯಲ್ಲಿ ಮಾಡಿದ್ರೆ ಹಂಗೆ. ನಾನು ಇವತ್ತು ಫೋಟೋಗ್ರಾಫರ್ ಆಗಿದ್ದೀನಲ್ಲ. ಸಾಕು ನಾವಿದ್ರೆ ನನಗೆ ಸಾಕು. ನಿಮಗೆ ಅಲ್ಲೇ ಮಾಡಿಸ್ತೀರ ಅವ್ರಿಗೆ. ಈ ಬಾತ್ರೂಮು ನಮ್ಮ ಬಾತ್ರೂಮ್. ಅದು ಇವಾಗ ಚಿಕ್ಕದಿದೆಯಲ್ಲ, ನಾವು ದೊಡ್ಡದು ಮಾಡ್ತೀವಿ, ಇಷ್ಟು ಮಾಡ್ತೀವಿ. ಇದು ಬಟನ್ ಸ್ಪ್ರೆಸ್ ಮಾಡಿದ್ರೆ ಇದು ಫುಲ್ಲು ಮಾಡ್ಬೋದು ನಮ್ಮ ಹತ್ರ. ಈ ಲೈಟು ಸಾಕು ನಡಿಯಪ್ಪ. ನಾನೇ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದೆ ನಮ್ಮ ಪುಟ್ಟ ಮನೆ. ನಾವು ಇಲ್ಲಿ 2 ಫ್ಲೋರ್ಸ್ ಇರೋ ಮನೆ ತೊಗೊಳ್ಳಿಲ್ಲ, ಸಿಂಗಲ್ ಸ್ಟೋರಿ ಮನೆಯೇ ತೊಗೊಂಡಿದ್ದು. ಯಾಕೆ ಏನು ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಇವಾಗ ನಾವು ತೊಗೊಂಡಿರೋ ಮನೆ ಬಂದು ದೊಡ್ಡ ಲಾಟ್. ಇದು ಒಂದೇ ಫ್ಲೋರಲ್ಲಿ 4 ಬೆಡ್ರೂಮ್ ಮನೆ ಇದು ಆ್ಯಕ್ಚುಲಿ. ಆದರೆ ಇವಾಗ 3 ಬೆಡ್ರೂಮ್ ಮಾಡಿ ಇವಾಗ ನಾನು ಇಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದೀನಲ್ವಾ, ಇದನ್ನು ಆಫೀಸ್ ರೂಮ್ ಮಾಡಿರೋ ಅಂಥದ್ದು. ಗ್ಲಾಸ್ ಡೋರ್ ಇಟ್ಬಿಟ್ಟು ಹ್ಯೂಜ್ ಬ್ಯಾಕ್ಯಾರ್ಡ್ ಇದೆ, ವಿಚ್ ಈಸ್ ಅವರ್ ಫೇವ್ರೆಟ್ ಪಾರ್ಟ್. ನಮ್ಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ನೀವು ನೋಡಿದ್ರಿ ಎಲ್ಲ ಒಂದು ಐಟಮ್ಸ್ ತಂದಿರೋದೆಲ್ಲ ಎಲ್ಲಿಡ್ಬೇಕದೆಲ್ಲ ಎತ್ತಿಟ್ಬಿಟ್ಟು, ಫ್ರಿಜ್ ಐಟಮ್ಸ್ ಎಲ್ಲ ಫ್ರಿಜ್ಗೆ ಎತ್ತಿಟ್ಬಿಟ್ಟು, ಪೂಜೆದು ಹೂವು ಅದೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು, ಇನ್ನು ಗೋಮೂತ್ರ ತೊಗೊಂಡು ಬಂದಿದ್ದೆ. ಗೋಮೂತ್ರ ತೊಗೊಂಡು ಬಂದು ಮನೆಯೆಲ್ಲ ಶುದ್ಧಿ ಮಾಡಿ, ಅಂದರೆ ಗೋಮೂತ್ರ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಎಲ್ಲನೂ ಹಾಕಿ ಕ್ಲೀನ್ ಮಾಡಿದ್ದಾಯಿತು. ಮತ್ತು ಹೊರಗಡೆನೂ ತೊಳೆದಿದ್ದಾಯಿತು. ಅವರು ಕ್ಲೀನ್ ಮಾಡಿಬಿಟ್ಟೆ ಕೊಟ್ಟಿರ್ತಾರೆ, ಆದರೂ ಕೂಡ ಒಂದು ಸರಿ ಸ್ವಚ್ಛ ಮಾಡೋದು ನಮ್ಗದು ಅಭ್ಯಾಸ ಅಲ್ವಾ. ಹಾಗಾಗಿ ಇನ್ನು ಇಲ್ಲಿ ಡೆಕೋರೇಷನ್ಗೆ ನಾನು ಬಂಗಾರು ಇಬ್ಬರು ಸೇರ್ಕೊಂಡು ಇಲ್ಲಿ ಮಾಡ್ತಿದ್ದೀವಿ. ಇನ್ನು ಹಸ್ಬೆಂಡ್ ಸಣ್ಣ ಪುಟ್ಟ ಹೆಲ್ಪ್ಗಳು ತುಂಬಾ ಇತ್ತು, ಅದನ್ನೆಲ್ಲ ಮಾಡ್ಕೊಡ್ತಾಯಿದ್ರು. ಫಿಕ್ಸಿಂಗ್ ಮಾಡೋದು, ಅಂದರೆ ಅಲ್ಲಿ ಒಂದು ಲೈನರ್ಗಳು ಹಾಕೋದಾಗಿರ್ಬೋದು, ಸುಮಾರು ಮೇಜರ್ ವರ್ಕೇ ಮಾಡ್ಕೊಡ್ತಾಯಿದ್ರು ಅಂತಲೇ ಹೇಳ್ಬೋದು, ಸಣ್ಣ ಪುಟ್ಟ ಅಲ್ಲ. ಇನ್ನು ಇಲ್ಲಿ ಅವ್ರಿಗೆ ಡೆಕೋರೇಷನ್ ಈ ಥರದ್ದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಮತ್ತು ಬಂಗಾರಿಗೆ ಇದು ತುಂಬ ಜಾಸ್ತಿ ಇಷ್ಟ.
ಮೇಯ್ನ್ ಏನಂತ ಅಂದರೆ ಭಾಗ್ಯನ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರು ಬುಕ್ ಮಾಡಿದರು ಈ ಫ್ಲವರ್ಸ್ ಎಲ್ಲ ಇಂಡಿಯಾಯಿಂದ. ಅವ್ರಿಗೆ ಕೊರಿಯರ್ ಪ್ರಾಬ್ಲಮ್ ಆಗಿ ಫಂಕ್ಷನ್ ಆದಮೇಲೆ ಬಂದು ಅವರು ಹೊರಗಡೆನೇ ಅಂದರೆ ಇಲ್ಲಿ ಯಾರೋ ಲೋಕಲ್ ಡೆಕೋರೇಟರ್ಸ್ ಇರ್ತಾರಲ್ವ ಅವ್ರ ಹತ್ರನೇ ಡೆಕೋರೇಟ್ ಮಾಡಿಸ್ಕೊಂಡಿದ್ರು ಫಂಕ್ಷನ್ಗೆ. ನಾನು ಹೇಳಿದ್ದೀನಿ ಅವ್ರದ್ದು ಹೌಸ್ ವಾರ್ಮಿಂಗ್ ಫಂಕ್ಷನ್ ಆದಾಗ. ಸೊ ಅವರು ಎಲ್ಲ ಇದೆ ಅಲ್ವಾ ದೀಪ, ಸ್ವಲ್ಪ ಸಿಂಪಲಾಗಾದರೂ ಹಾಕಿ ಮಾಡಿ, ಏನಕ್ಕೆ ಹೊಸ ಮನೆ ಅಲ್ವಾ ಹಾಗೆ ಮಾಡ್ತೀರಾ ಅಂತ ಅವರು ಹೇಳಿದ್ರು. ಸೊ ಅದಾದಮೇಲೆ ಅವರ ಹಸ್ಬೆಂಡ್ ಹತ್ರ ಕೊಟ್ಟು ಕಳಿಸಿದ್ರು ಅವತ್ತಿನ ಬೆಳಗ್ಗೆ, ಗುರುವಾರ ಬೆಳಗ್ಗೆ. ಮಧ್ಯಾಹ್ನ ಹಂಗೆ ಎಲ್ಲ ತೊಗೊಂಡು ಬಂದು, ಅಂದರೆ ಸಾಯಂಕಾಲನೇ ಆಗ್ಬಿಡ್ತು ಅಂತ ಹೇಳ್ಬೋದು, ಎಲ್ಲ ತೊಗೊಂಡು ಬಂದು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಈ ಥರ ಸಿಂಪಲ್ಲಾಗಿ. ಆ್ಯಕ್ಚುಲಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿತ್ತು ಅಂತ ಹೇಳ್ಬೋದು. ನಮಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು, ಯಾವ ರೀತಿ ಮಾಡಿದ್ದೀವಿ ಡೆಕೋರೇಷನ್ ಈ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಇದರೊಳಗೆ ಆಗುತ್ತಾ? ಆಯಿತು, ಒಂದು ನಿಮಿಷ. ಯೂಸ್ ಆಯ್ತಲ್ವಾ? ಅಷ್ಟೇನಾ? ಈ ಮ್ಯಾಟ್ ಓಪನ್ ಮಾಡಿ ಹಾಕ್ಬೇಕಾ ಇದು? ನಿಮ್ಗೆಲ್ರಿಗೂ ಗೊತ್ತು, ಮಾವ ಇದೇ ವರ್ಷ ತೀರ್ಕೊಂಡಿರೋದ್ರಿಂದ ನಾವು ಗೃಹ ಪ್ರವೇಶ ಏನೂ ಮಾಡೋಂಗಿಲ್ಲ. ಬರೀ ಹಾಲು ಕುಸ್ಕೊಂಡು ಮನೇಲಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಬರಬೇಕಾಗಿತ್ತು. ಸೊ ಒಂದ್ಸರಿ ಪುರೋಹಿತರನ್ನ ಕೇಳೋಣ ಅಂತ ಕೇಳಿದ್ವಿ. ನ್ಯೂ ಕನ್ಸ್ಟ್ರಕ್ಷನ್ ಮನೆ ಅಲ್ವಾ, ಸೊ ಇಷ್ಟೊಂದು ದಿನ ಖಾಲಿ ಇರುತ್ತೆ, ಹೊಸ ಸೈಟಲ್ಲಿ ಕಟ್ಟಿರೋಂಥದ್ದು. ನಾವು ಮಕ್ಕಳನ್ನ ಇಟ್ಕೊಂಡು ಮನೇಲಿ ಇರ್ತೀವಿ, ನಮಗೂ ಒಳ್ಳೇದಾಗಬೇಕಲ್ವಾ. ಹಾಗಾಗಿ ಮೇಯ್ನ್ ಮಕ್ಕಳು ಇರೋದ್ರಿಂದ ನಂಗೆ ಜಾಸ್ತಿ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತೀನಿ. ಹಾಗಾಗಿ ಪುರೋಹಿತರನ್ನ ಕೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ಸೇಮ್ ನಾವೇನು ಅಂದ್ಕೊಂಡಿದ್ವೋ ಹಾಗೆ 1 ವರ್ಷ ತುಂಬವರೆಗೂ ಹೋಮ ಹವನಗಳೆಲ್ಲ ಮಾಡೋಂಗಿಲ್ಲ, ವಸ್ತು ಪೂಜೆ ಮಾಡಿ ಗೃಹ ಪ್ರವೇಶ ಈ ಥರದ್ದೆಲ್ಲ ಏನು ಮಾಡೋಂಗಿಲ್ಲ. ಆದರೆ ಹೊಸ ಮನೆ ಆಗಿರೋದ್ರಿಂದ ಗಣಪತಿ ಆವಾಹನೆ ಮಾಡಿ ಪುಣ್ಯವಾಚನೆ ಮಾಡಬೇಕು. ಇದಿಷ್ಟನ್ನ ಮಾಡಿಕೊಂಡು ನೀವು ಹಾಲು ಉಕ್ಕಿಸ್ಬಿಟ್ಟು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಬೇಕಂದರೆ 1 ವರ್ಷ ತುಂಬಿದಾದ್ಮೇಲೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡು ಹೋಮ ಇಟ್ಕೊಂಡ್ರೆ ಆಗುತ್ತೆ. ಯಾಕಂದರೆ ಅದೇ ಟೈಮು ನಿಮಗೆ ವರ್ಷ ತುಂಬೋದು ಬಂದ್ಬಿಟ್ಟು ಶ್ರಾವಣ ಮಾಸದಲ್ಲೇ ಬರುತ್ತೆ, ದಿನಗಳು ತುಂಬ ಚೆನ್ನಾಗಿರುತ್ತೆ, ಅವಾಗ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮದು ಅದೇ ಪ್ಲ್ಯಾನ್ ಇತ್ತು. ಸೊ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡು ಸರಿ ಇವಾಗ ಬರೀ ಹಾಲು ಉಕ್ಕಿಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಭಾಗ್ಯ ಸ್ವಲ್ಪ ಐಡಿಯಾ ಕೊಟ್ಟಿದ್ದರಿಂದ ನೋಡ್ತಾ ಇರ್ಬೋದು ಒಂದಷ್ಟು ಡೆಕೋರೇಷನ್ ಎಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು. ಆದರೆ ನಾನಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3 ಡೇಸ್ ಅನ್ನೋದಕ್ಕಿಂತ ಇಂಡಿಯಾದಿಂದ ಬಂದಾಗಿಂದ ರೆಸ್ಟ್ಲೆಸ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸೊ ಸೀರಿಯಸ್ಲಿ ಹಾಗಾಗಿ ನಾನು ಫುಲ್ ಫ್ಯಾಮಿಲಿಲಿ ಯಾರಿಗೂ ಕಾಲ್ ಮಾಡ್ತಾ ಇಲ್ಲ, ಏನೂ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಇದೆಲ್ಲದಕ್ಕಿಂತ ದೊಡ್ಡ ಟೆನ್ಷನ್ ಏನಂತ ಅಂದರೆ ಯೂಟ್ಯೂಬ್ ವೀಡಿಯೋಸ್ ಆಗ್ತಾಯಿಲ್ಲ, ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಅಂತಲೇ ಟೆನ್ಷನ್ ಇತ್ತು. ಕಾಸ್ಕೋನಲ್ಲಿ ಲ್ಯಾಡರ್ ತೊಗೊಂಡು ತುಂಬಾ ಒಳ್ಳೆಯದಾಯಿತು. ಇಲ್ಲ ಅಂತಂದಿದ್ರೆ ಅಷ್ಟು ಹೈಟಿಗೆ ಹತ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಕಂಪ್ಲೀಟಾಗಿ ನಾವಿಲ್ಲಿ ಈ ಆಫೀಸ್ ರೂಮ್ ಅಂತ ಏನು ಹೇಳಿದೆ ಅಲ್ವಾ, ಇಲ್ಲಿ ನನಗೆ ದೇವ್ರನ್ನ ಇಟ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ನನ್ನನ್ನು ಬಿಟ್ಟರೆ ಹೇಳ್ಬೇಕಂದ್ರೆ ಅದು ಫುಲ್ ರೂಮ್ನ ನಾನು ದೇವ್ರ ಮನೆಯೇ ಮಾಡಿಬಿಡ್ತೀನಿ, ಅಷ್ಟಿಷ್ಟ ಆಗುತ್ತೆ ನನಗೆ. ಸರಿ, ಈ ಗೋಡೆಗೆ ಅಂದರೆ ನಾವು ಮನೆ ತೊಗೊಂಡಿರೋದು ಬಂದು ನಾರ್ತ್ ಈಸ್ಟ್ ಡೈರೆಕ್ಷನ್ನು. ಸೊ ಆ ಡೈರೆಕ್ಷನಲ್ಲೇ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಇದೇ ನಮ್ಮ ಮನೆಯ ಔಟ್ಸೈಡಿಂದ ವ್ಯೂ. 3 ಕಾರ್ ಗರಾಜ್ ಇದೆ ನಮಗೆ. ಹಾಗೆ ಇದೆ ಮೇನ್ ಎಂಟ್ರೆನ್ಸ್, ನೋಡ್ತಾ ಇದ್ದೀರಾ ಅನ್ಸುತ್ತೆ. ಏನು ಅಂತ ಗೊತ್ತಿಲ್ಲ, ನಾನು ಅನ್ಕೊಳ್ಳೋದೆಲ್ಲ ಹಾಗೆ ಹೋಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಮನೆ ತೊಗೊಂಡ್ರೆ ನನಗೆ ಈ ಥರ ಮನೆ ಮುಂದೆ ಫಾಯರ್ ಇಷ್ಟು ದೊಡ್ಡದಾಗಿರಬೇಕು ಅಂತೆಲ್ಲ ಅನ್ಕೊತಾ ಇದ್ದೆ. ಸೊ ಅದೇ ಥರ ಸಿಕ್ತು. ಸುಮಾರಷ್ಟು ಮನೆಗಳನ್ನ ಹುಡ್ಕಿದ್ವಿ, ಬಟ್ ನಾನು ಏನು ಅನ್ಕೊತಿದ್ನೋ ಫಸ್ಟ್ ನೋಡಿದ ಮಾಡೆಲ್ಲು ನಾನು ಇಷ್ಟಪಟ್ಟಿದ್ದ ಥರನೇ ಸಿಕ್ತು. ಹಾಗೆ ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ನೋಡ್ತಾ ಇರ್ಬೋದು. ಮನೆ ಹೇಗಿದೆ, ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮೋರ್ ಓವರ್ ನನಗೆ ಬ್ಯಾಕ್ ಯಾರ್ಡ್ ಮತ್ತು ನನಗೆ ತುಂಬ ದೊಡ್ಡ ಕಿಚನ್ ಬೇಕಾಗಿತ್ತು, ಅದೇ ಥರ ಕೂಡ ಸಿಕ್ಕಿದೆ.
ಆಪಲ್ ತಿಂತೀರಾ? ಆ್ಯಪಲ್ ಇದೆಯಪ್ಪ ಫ್ರಿಜ್ಜಲ್ಲಿ. ಮೇನ್ ಡೋರ್ ಹತ್ರ ಕೂಡ ಗಂಜೋಳ ಎಲ್ಲ ಹಾಕಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ. ಆದರೆ ರಂಗೋಲಿ ಹಾಕಲಿಲ್ಲ. ಬೆಳಗಿನ ಜಾವ ಹೆಂಗೂ ಬರ್ತೀವಲ್ವ ಆವಾಗ ಇದು ಮಾವಿನ ಎಲೆ ಎಲ್ಲ ಕಟ್ಟಿ ತೋರಣ ಹಾಕಿ ರಂಗೋಲಿ ಹಾಕಿದ್ರೆ ಆಗುತ್ತೆ ಬೆಳಗ್ಗೆ, ಮತ್ತೆ ನೀರು ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು. ಇನ್ನು ಬ್ಯಾಕ್ ಯಾರ್ಡಲ್ಲಿ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಅನ್ನೋದಕ್ಕಿಂತ ಇದು ಕಲರ್ ಚಾಕ್ ಪೀಸ್ ಇಲ್ಲೆಲ್ಲ ಇದೇ ಥರ ಯೂಸ್ ಮಾಡಿ ಹಾಕ್ತಾರೆ. ನೋಡ್ತಾ ಇರ್ಬೋದು. ತುಂಬ ಸಿಂಪಲ್ಲಾಗಿ ಹಾಕ್ತೆ, ಯಾಕಂದರೆ ಓಡಾಡ್ತಿರ್ತೀವಲ್ವ, ಸೊ ಮನೆಯೆಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ದು. ಇನ್ನು ಫ್ರಂಟ್ ಯಾರ್ಡಲ್ಲಿ ರಂಗೋಲಿ ಇದೆ, ರಂಗೋಲಿ ಪುಡಿ ಬೆಳಗ್ಗೆ ಹಾಕ್ತೀನಿ. ಕೆಲಸ ಮಾಡಿ ಹಿಂಗಾಗ್ಬಿಟ್ಟಿದ್ದೀನಲ್ವಾ. ಮೈನ್ ಡೋರ್ ಹತ್ರ ಬೆಳಗ್ಗೆ ಬಿಡೋಣ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇನ್ನೇನು ಹೊರಡಬೇಕು. ಸ್ವಲ್ಪ ಬೇಗ ಎತ್ಕೊಂಡು ಮಕ್ಕಳು ಊಟ ಇಷ್ಟವಾಗ್ತಾಯಿದೆ ಅಂತ ಸ್ವಲ್ಪ ಫ್ರೂಟ್ಸ್ ಏನಾದರೂ ಕೊಟ್ಬಿಟ್ಟು ಇವಾಗ ಹಂಗೆ ಹೊರಡಬೇಕು. ಓಕೆ, ಮತ್ತೆ ಆಮೇಲೆ ಮನೆಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಹೊರಡ್ತಾ ಇದ್ದೀವಿ. ಬಾಯ್ ಬಾಯ್. ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ 47 ಮಿನಿಟ್ಸ್ ಡ್ರೈವ್ ಆಗುತ್ತೆ. ನೈಟ್ ಟೈಮ್ ಆದರೆ, ಟ್ರಾಫಿಕ್ ಟೈಮಲ್ಲಾದರೆ 1 ಅವರೇ ಆಗುತ್ತೆ ನಾವಿರೋ ಕಡೆಯಿಂದ. ಇನ್ನು ಎಲ್ಲ ಚೆಕ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಹೊರಟಿದ್ವಿ. ಹೋಗ್ಬೇಕಾದ್ರೆ ಅನ್ನಿಸ್ತು, ಅಂದರೆ ಲೈಟೆಲ್ಲ ಬಿಟ್ಟಿರಬೇಕಾಗಿತ್ತು. ಲೈಟೆಲ್ಲ ಬಿಟ್ಟಿದ್ವಿ, ಆದರೆ ಆ ತೋರಣ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಇರೋದು ಇಲ್ಲ, ತುಂಬ ಇಂಪಾರ್ಟೆಂಟ್ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಟಿರೋದ್ರಿಂದ ಬೇಡ, ಯಾಕೆ ತೋರಣ ಎತ್ಕೊಂಡ್ಬಿಡೋಣ, ನಾವೇ ಇರೋದು ಅಂತ ಗೊತ್ತಾಗತ್ತಲ್ವ ಅಂತ ಅಂದ್ಬಿಟ್ಟು ಕಾರಲ್ಲೇ ಎತ್ತಿಟ್ಕೊತಾ ಇದ್ದೀನಿ. ಬಂದಿದ ತಕ್ಷಣ ಇಟ್ಬಿಡೋಣ ಅಂತ. ಇನ್ನು ನಾನು ಮತ್ತೆ ರೀಚೆಕ್ ಮಾಡ್ಕೊತಾ ಇದ್ದೀನಿ ಮನೆ ಡೋರು. ಅದು ಒಂಥರ ಅಭ್ಯಾಸ, ಎಲ್ಲೇ ಹೋಗಬೇಕಾದ್ರೂ ಡೋರ್ ಹಾಕಿದ್ದೀನಿ ಅಲ್ವ ಅಂತ 2-3 ಸಲ ಚೆಕ್ ಮಾಡ್ತಿರ್ತೀನಿ. ನಿಮ್ಮಲ್ಲಿ ಯಾರಿಗೆ ಅಭ್ಯಾಸ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೆಕ್ಸ್ಟ್ ಮನೆ ಕಡೆಗೆ ಹೊರಟಿದ್ದೀವಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆ್ಯಕ್ಚುಲಿ ಈ ಮನೆಗೆ ಬರಬೇಕಾಗಿತ್ತು. ಇದೇ ಪ್ಲಾಟ್ ನಾವು ಬುಕ್ ಮಾಡಿದ್ವಿ, ಆದರೆ ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅದನ್ನೇ ಬಂಗಾರು ಹೇಳ್ತಾ ಇದ್ದಿದ್ದು, ನಾವು ಇಲ್ಲಿರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲೆಲ್ಲ ಹೇಳಿದಾಳಲ್ವ, ಅಂದರೆ ಆ ಮಾಡೆಲ್ ಆಗಿರೋದ್ರಿಂದ ಹೇಳಿದರು. ಆ ಥರ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ಒಳ್ಳೇದೇ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಆ ಮನೆಗಿಂತ ಇವಾಗ ನಾವು ಹೋಗ್ತಾರ ಮನೆಯೇ ತುಂಬ ಚೆನ್ನಾಗಿ ಬಂದಿದೆ. ಫುಲ್ ಟಯರ್ಡ್ ಆದ್ರಪ್ಪ? ಏ ಬೇಡಪ್ಪ, ನೀವು ಮಲ್ಕೊಂಡ್ರೆ ನೀವು ಆರಾಮಾಗಿ ಆಟ ಆಡ್ಬೋದು ನಾಳೆ. ಓಕೆ, ಬಾಯ್. ನೆಕ್ಸ್ಟು ಇಲ್ಲಿಂದ ಇಂಡಿಯಾ ಬಜಾರ್ಗೆ ಬಂದಿದ್ದೀವಿ. ಇಂಡಿಯಾ ಬಜಾರಲ್ಲಿ ಸ್ವಲ್ಪ ಅಕ್ಕಿ ತೊಗೋಬೇಕಾಗಿತ್ತು. ಅಕ್ಕಿ ಮತ್ತು ಇಡ್ಲಿ ಅಕ್ಕಿ ಕೂಡ ಬೇಕಾಗಿತ್ತು. ನಮ್ಮ ಮನೇಲಿ ಇಡ್ಲಿ ದೋಸೆ ಎಲ್ಲ ನಿಮ್ಗೆ ಗೊತ್ತಲ್ವ, ಜಾಸ್ತಿ ಹಾಕ್ತಾನೆ ಇರ್ತೀನಿ. ಹಾಗಾಗಿ ನಮ್ಮ ಮಕ್ಳಿಗೆ ನಂಗೆ ಬ್ಯುಸಿ ಆಗಿಬಿಡ್ತೀನಲ್ವ, ಬೆಸ್ಟು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇನ್ನು ಗಣಪತಿ ಹಬ್ಬ ಟೈಮ್ ಇದ್ದಿದ್ದರಿಂದ ಗಣೇಶ ಎಷ್ಟು ಚೆನ್ನಾಗಿ ಇಟ್ಟಿದ್ರು, ನೀವು ನೋಡಿದ್ರಿ ಅನಿಸುತ್ತೆ. ಅಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿದ್ದು, ಟೈಮ್ ಇರಲಿಲ್ಲ, ಟಯರ್ಡ್ ಆಗಿದ್ದೆ. ಮಕ್ಕಳು ಪಾಪ ತುಂಬಾ ಟಯರ್ಡ್ ಆಗಿದ್ರು. ಅವ್ರಿಗೆ ಬಂದಿದ್ದ ತಕ್ಷಣ ನೀಟಾಗಿ ಫ್ರೆಶ್ ಅಪ್ ಮಾಡಿಸಿ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಉದ್ದಿನ ಬೇಳೆ ನೆನೆಸ್ಬಿಟ್ಟು ಹೋಗಿದೆ ಅಂತ ಹೇಳಿದೆ ಅಲ್ವಾ, ಅದು ರುಬ್ಬಿಡ್ತಾ ಇದ್ದೀನಿ. ಹಾಗೆ ಚಿತ್ರಾನ್ನ ಗೊಜ್ಜು ಮಾಡ್ಕೋಬೇಕಾಗಿತ್ತು ಬೆಳಗ್ಗೆ ಟಿಫನ್ಗೆ. ಇದಾದಮೇಲೆ ಮತ್ತೆ ಮಾಡ್ಕೊಂಡಿದ್ದು, ಲೇಟ್ ನೈಟ್ ಆದರೂ ಕೂಡ ರುಬ್ಬಿದ್ದೀನಿ. ಸೊ ಹಿಂಗಿತ್ತು. ಮತ್ತು ನನ್ನ ಅಡುಗೆ ಮನೆ ನೋಡ್ಬೋದು ನೀವು, ನಿಮ್ಗೆ ಅನ್ಸ್ಬೋದು ಎಷ್ಟು ಕೆಲಸ ಇರುತ್ತೆ, ಹೆಂಗೆ ಮಾಡ್ಕೊಂಡಿರ್ಬೋದು ಒಬ್ಬರೇ ಅಂತ. ಇಂಡಿಯಾದಲ್ಲಾದರೆ ಯಾರಾದರೂ ಸಪೋರ್ಟ್ಗೆ ಇರ್ತಾರೆ, ಇಲ್ಲಿ ಆ ಥರ ಎಲ್ಲ ಸಿಗೋದಿಲ್ಲ. ಸೊ ಕಂಪ್ಲೀಟ್ ಕೆಲಸ ಎಷ್ಟು ಇರುತ್ತೆ A to Z ನಾವೇ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಇವಾಗ ನೆನೆಸ್ಕೊಟ್ರು ನಂಗೆ ಒಂಥರ ಆಗ್ತದೆ, ಹೆಂಗೆ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು. ಸೊ ಇಡೀ ರಾತ್ರಿ ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಫುಲ್
ಫುಲ್ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಮುಖಕ್ಕೆ ಎಲ್ಲದಕ್ಕೂ. ಅದು ನಿಮ್ಮ ಹತ್ರ ಹೇಳ್ತಾ ಇದ್ದೆ. ಫುಲ್ ನಿದ್ದೆ ತುಗುಡಿಸ್ತಾ ಇದೆ. ಸಾಂಗ್ ಹಾಕ್ಕೊಂಡು ನಿದ್ದೆ ಬರಬಾರ್ದು ಅನ್ನೋದಕ್ಕೋಸ್ಕರ ಚಿತ್ರಾನ್ನಕ್ಕೆ ರೆಡಿ ಮಾಡಿ ಆಲ್ಮೋಸ್ಟ್ ಅರ್ಧ ರಾತ್ರಿನೇ ಆಗಿತ್ತು ಅಂತ ಹೇಳ್ಬೋದು. ಹಾಡೆಲ್ಲ ಹಾಕ್ಕೊಂಡು ಕಂಪ್ಲೀಟ್. ಆಮೇಲೆ ನಂಗೆ ಸಮಾಧಾನ ಆಗಲ್ಲ ಅಲ್ಲೋಗಿ ಪೂಜೆ ಮಾಡೋದಕ್ಕೂ. ಇಲ್ಲಿ ಫುಲ್ ರೆಡಿ ಮಾಡಬೇಕು. ಮತ್ತು ಇನ್ನು ಪೂಜೆ ಸಾಮಾನು ತೊಳಿಬೇಕು ಸ್ನಾನ ಮಾಡಿಕೊಂಡು. ಇಡೀ ರಾತ್ರಿ ನಿದ್ದೆ ಮಾಡೋಕ್ಕಂತೂ ಆಗೋದಿಲ್ಲ, ಅದು ಮಾಮೂಲಿ. ಸಂದರ್ಭಕ್ಕೆ ತಕ್ಕ ಹಾಗೆ ಹಾಡು ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ತುಪ್ಪ ಕೂಡ ಕಾಯಿಸ್ತಾ ಇದ್ದೀನಿ. ನೆಕ್ಸ್ಟು ಗೊಜ್ಜು ಮಾಡಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಸಾಮಾನು ತೊಳೆದು ಉಳಿದ ನನ್ನ ನಾನ್ ಸ್ಟಾಪ್ ಕೆಲಸ. ಸೊ ಸದ್ಯಕ್ಕೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಪೂಜೆ ವ್ಲಾಗ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ನಮ್ಮ ಮನೆಗೆ ಯಾರು ಬಂದಿದ್ರು, ಹೇಗಾಯಿತು ಪೂಜೆ ಅನ್ನೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮನೆ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.